ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಜಾನಕಿ. ವೀಕ್ಷಕರೇ, ಇವತ್ತು ನಾವು ಬಂದಿದ್ದೀವಿ ಬನಶಂಕರಲ್ಲಿ ಇರುವಂತಹ ಪಾಲಿಕೆ ಆಸ್ಪತ್ರೆ. ಇಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಏನಂದ್ರೆ, ನಿಂತಲ್ಲೇ ನಿಂತು ತುಕ್ಕು ಹಿಡಿದು GBA 16 ಆಸ್ಪತ್ರೆಗಳು ಏನು ಪಾಲಿಕೆ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಉಚಿತ ಸೇವೆ ನೀಡಬೇಕಾಗಿದ್ದಂತಹ ಆಂಬ್ಯುಲೆನ್ಸ್ಗಳು ಇದೀಗ ತುಕ್ಕು ಹಿಡಿದು ನಿಂತಿವೆ. ಇಲ್ಲಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಕೂಡ ಸಾರ್ವಜನಿಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ದುಬಾರಿ ಹಣವನ್ನು ಕೊಟ್ಟು ಆಂಬ್ಯುಲೆನ್ಸ್ಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ನಿಮ್ಗೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀವಿ. ಹಾಗೆ ಎಲ್ಲೆಲ್ಲಿ ಆಂಬ್ಯುಲೆನ್ಸ್ಗಳು ನಿಂತಿದೆ, ಯಾವ ಗತಿಯಾಗಿದೆ ಆಂಬ್ಯುಲೆನ್ಸ್ಗಳು, ನಾವು ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀವಿ. ಬನ್ನಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಚನೆ ವೇಳೆ BBMP ವ್ಯಾಪ್ತಿಯಲ್ಲಿದ್ದ ಆಸ್ಪತ್ರೆಗಳು ಜನರಿಗೆ ಉಚಿತ ಸೇವೆಗಾಗಿ 6 ಆಂಬ್ಯುಲೆನ್ಸ್ಗಳು ಒದಗಿಸಲಾಗಿತ್ತು. ಈ ವೇಳೆ ಆಂಬ್ಯುಲೆನ್ಸ್ಗಳ ಸೇವೆ ಸಾರ್ವಜನಿಕರಿಗೆ ಸುಸೂತ್ರವಾಗಿ ದೊರೆಯುತ್ತಿಲ್ಲ. ಆದರೆ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ರಚನೆ ಆದ ಬಳಿಕ ಹೊಸದಾಗಿ GBಯನ್ನು ಸೃಷ್ಟಿ ಮಾಡಿತು. ಆಂಬ್ಯುಲೆನ್ಸ್ ಸರಿಯಾಗಿ ಕಾರ್ಯನಿರ್ವಹಣೆ ಆಗ್ತಿದ್ವು. ಆದರೆ ಕಳೆದ 4-5 ತಿಂಗಳಿಂದ ಪಾಲಿಕೆ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿದ್ದ ಆಂಬ್ಯುಲೆನ್ಸ್ಗಳು ಕಳೆದ 3 ತಿಂಗಳಿಂದ ಆಂಬ್ಯುಲೆನ್ಸ್ಗಳು ಕಾರ್ಯನಿರ್ವಹಣೆ ಮಾಡ್ತಿಲ್ಲ. ಸರಿಯಾಗಿ ಸಂಬಳ ಕೊಡ್ತಿಲ್ಲ, ಆಂಬ್ಯುಲೆನ್ಸ್ ಡೀಸೆಲ್ ಹಣ ನೀಡ್ತಿಲ್ಲ ಎಂದು ಡೀಸೆಲ್ ಇಲ್ಲದೆ ಆಂಬ್ಯುಲೆನ್ಸ್ ಡ್ರೈವರ್ ಕೂಡ ಹೇಗೆ ಚಾಲನೆ ಮಾಡ್ತಾರೆ? ಸರಿಯಾಗಿ ಸಂಬಳ ಕೊಡ್ತಿಲ್ಲ, ಆಂಬ್ಯುಲೆನ್ಸ್ ಡೀಸೆಲ್ ಹಣ ನೀಡ್ತಿಲ್ಲ, ಡೀಸೆಲ್ ಇಲ್ಲದೆ ಸಂಬಳ ಇಲ್ಲದೆ ಆಂಬ್ಯುಲೆನ್ಸ್ ಓಡಿಸೋದು ಹೇಗೆ ಎಂದು ಆರೋಪ ಕೇಳಿ ಬಂದಿದೆ. ಒಂದೇ ಅಲ್ಲ, ಇನ್ನು 5 ಬೆಂಗಳೂರಿನಲ್ಲಿ 5 ನಗರ ಪಾಲಿಕೆಯಲ್ಲಿರುವ ಆಂಬ್ಯುಲೆನ್ಸ್ ರಸ್ತೆಗಿಳಿಯದೆ ಓಡಾಟ ನಡೆಸದೆ ಕೆಟ್ಟು ನಿಂತಿದೆ. ಅದರಲ್ಲ ವೀಕ್ಷಕರೇ, ಆಂಬ್ಯುಲೆನ್ಸ್ ಗತಿ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಎಷ್ಟು ಧೂಳು ತುಂಬಿಕೊಂಡಿದೆ, ಅದರಲ್ಲೂ ಏನೋ ಒಂಥರ ಕಸಕ್ಕೆ ಎಸೆಯೋ ತರ ಆಗ್ಬಿಟ್ಟಿದೆ ಈ ಆಂಬ್ಯುಲೆನ್ಸ್ ಗತಿ. ಇದು ಒಂದೇ ಕಡೆ ಅಲ್ಲ, ಇನ್ನೂ ಇದು 5-6 ಕಡೆ ಇದೇ ರೀತಿ ಆಂಬ್ಯುಲೆನ್ಸ್ಗಳು ತುಕ್ಕಿ ಹಿಡಿದು ನಿಂತಿದ್ವಿ. ಯಾವುದು ಕೂಡ ಚಾಲನೆ ಮಾಡಕ್ ಆಗ್ತಾ ಇಲ್ಲ ಆಂಬ್ಯುಲೆನ್ಸ್ಗಳು. ಸಾರ್ವಜನಿಕರಿಗೆ ಈ ಆಂಬ್ಯುಲೆನ್ಸ್ ಇರೋದ್ರಿಂದ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗ್ತಾ ಇತ್ತು ಜನರಿಗೆ. ಇವಾಗ ಈ ಆಂಬ್ಯುಲೆನ್ಸ್ ಈ ರೀತಿ ಸ್ಟಾಪ್ ಆಗಿರೋದ್ರಿಂದ ಬಡವರಿಗೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಇದರಿಂದ ಅವರು ದುಬಾರಿ ಹಣವನ್ನು ಕೊಟ್ಟು ಇವಾಗ ಮೊರೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದಕ್ಕೊಂದು ಕ್ರಮ ತಗೊಂಡು ಎಲ್ಲ ಕೆಲಸವನ್ನು ಮಾಡಿಕೊಡ್ಬೇಕು. ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. 3 ತಿಂಗಳು ಬೇಕಾಗಿತ್ತ ಇದನ್ನಿನ್ನೂ ಕ್ಲಿಯರ್ ಮಾಡೋದಕ್ಕೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕಾರ್ಯನಿರ್ವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ವಸಂತ್ ಜೊತೆ ನಾನು ಜಾನಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.